ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕಣಜ. ನಮ್ಮ ಮಾಹಿತಿ ಕಣಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಜುಕೇಷನ್ ಆಫ್ಟರ್ PUC ಸೆಕೆಂಡ್ ಇಯರ್ ಇನ್ ಸೈನ್ಸ್ ವಿತ್ ಕಾಂಬಿನೇಷನ್ PCB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಓದಿದ ಮೇಲೆ PUC ಸೆಕೆಂಡ್ ಇಯರ್ ಸೈನ್ಸಲ್ಲಿ ಏನೇನೆಲ್ಲ ಆಪ್ಷನ್ಸ್ ನಮ್ಮ ಕಣ್ಣು ಮುಂದೆ ಇದೆ ನೋಡೋಣ. ಮೊದಲನೇದಾಗಿ ನೀವು BA MS ಮಾಡ್ಬೋದು. ಇದು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಆ್ಯಂಡ್ ಮೆಡಿಕಲ್ ಸೈನ್ಸಸ್, 4.5 ವರ್ಷದ ಕೋರ್ಸ್ ಆಗಿರುತ್ತೆ. ಇದು ಬಯಾಲಜಿ ಕಂಪಲ್ಸರಿ. ಈ ಹೇಳ್ತಾ ಇರೋ ಎಲ್ಲ ಕೋರ್ಸಸ್ಸಿಗೂ ಬಯಾಲಜಿ ಕಂಪಲ್ಸರಿ, ಮ್ಯಾಥಮೆಟಿಕ್ಸ್ ಅವಶ್ಯಕತೆ ಇಲ್ಲ. ಸೊ BA MS 4.5 ವರ್ಷ ಆದಮೇಲೆ ನೀವು MD ಮಾಡ್ಬೋದು. ಆ ಸ್ಟ್ರೀಮಲ್ಲಿ ಅದು 3 ವರ್ಷ ಇರುತ್ತೆ. ಟೋಟಲಾಗಿ BA MS ಮಾಡಿ MD ಕೋರ್ಸ್ ಮಾಡಿದರೆ ಟೋಟಲಾಗಿ 7.5 ವರ್ಷದಲ್ಲಿ ನಿಮ್ಮದು ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಯುತ್ತೆ. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಹೋಮಿಯೋಪತಿಕ್ ಇನ್ ಮೆಡಿಕಲ್ ಸೈನ್ಸಸ್ ಮಾಡ್ಕೋಬೋದು. ಅದು 5.5 ವರ್ಷದ ಕೋರ್ಸ್. ಇದಕ್ಕೂ ಕೂಡ ಬಯಾಲಜಿ ಅವಶ್ಯಕತೆ, ಮ್ಯಾಥ್ಸ್ ಇಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ ಕಂಪಲ್ಸರಿ ಸಬ್ಜೆಕ್ಟ್ಸ್. ನೆಕ್ಸ್ಟ್ BSc ನರ್ಸಿಂಗ್, ಇದು 4 ವರ್ಷದ ಕೋರ್ಸ್ ಆಗಿರುತ್ತೆ. ಇದಕ್ಕೂ ಕೂಡ ಬಯಾಲಜಿ ಅವಶ್ಯಕತೆ ಇದೆ, ಮ್ಯಾಥ್ಸ್ ಕೂಡ ಇಲ್ಲ. ಸೊ ಕಂಪ್ಲೀಟಾಗಿ ಓನ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ PUC ಸೆಕೆಂಡ್ ಇಯರ್ ಸೈನ್ಸಲ್ಲಿ ಓದಿದರೆ ನೀವು BSc ನರ್ಸಿಂಗ್ನ ಆಯ್ಕೆ ಮಾಡ್ಕೋಬೋದು. ನರ್ಸಿಂಗಲ್ಲಿ ನಿಮಗೆ ಹಲವು ಉದ್ಯೋಗ ಅವಕಾಶಗಳು ಸಿಗುತ್ತೆ. ನೆಕ್ಸ್ಟ್ ವೆಟರ್ನರಿ ಸೈನ್ಸ್, ಬ್ಯಾಚುಲರ್ ಇನ್ ವೆಟರ್ನರಿ ಸೈನ್ಸ್, ಇದು ಕೂಡ 5.5 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಇದು BA MS ಆಗಲಿ, BHMS ಆಗಲಿ, BVSc ಆಗಲಿ, ಇದು ಆ್ಯಕ್ಚುಲಿ 4.5 ವರ್ಷದ ಕೋರ್ಸ್ ಇರುತ್ತೆ. ಲಾಸ್ಟ್ 1 ವರ್ಷ ಮಾತ್ರ ಇಂಟರ್ನ್ಶಿಪ್ ಕಂಪಲ್ಸರಿಯಾಗಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ BSc ಮಾಡ್ಕೋಬೋದು, ಬ್ಯಾಚುಲರ್ ಇನ್ ಸೈನ್ಸ್, ಇದು PCB ಸ್ಟ್ರೀಮಲ್ಲಿ. ಸೊ BSc ಮಾಡಿದ ಮೇಲೆ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ MSc 2 ವರ್ಷ ಇರುತ್ತೆ, ಅಥವಾ MPhil ಮತ್ತು PhD ಮಾಡ್ಕೋಬೋದು ಮುಂದೆ. ಇದೆಲ್ಲ ಉದ್ಯೋಗ ಅವಕಾಶಗಳು ಟೀಚಿಂಗ್ ಜಾಬಲ್ಲಿ ಇರುತ್ತೆ, ಅಥವಾ ಎನಿ ಡಿಗ್ರಿ ನೀವು ಯಾವುದೇ ಗೌರ್ಮೆಂಟ್ ಸೆಕ್ಟರ್ ಕೂಡ ಹೋಗ್ಬೋದು. ನೆಕ್ಸ್ಟು BSc ಆದಮೇಲೆ ನೀವೇನು ಮಾಡ್ಕೋಬೋದು, ಇನ್ನೊಂದು ಆಪ್ಷನ್ನು MSc ಬಯೋಟೆಕ್ನಾಲಜಿ ಮಾಡ್ಕೋಬೋದು. BCB ಇರೋ ಕಾರಣ MSc ಬಯೋಟೆಕ್ನಾಲಜಿ ಮಾಡ್ಕೋಬೋದು, 2 ವರ್ಷದ ಕೋರ್ಸು. ಆಮೇಲೆ MTech ಬಯೋಟೆಕ್ನಾಲಜಿ ಮಾಡ್ಕೋಬೋದು, 2 ವರ್ಷದ ಕೋರ್ಸ್. ಸೊ BSc ಮಾಡಿ MSc ಮಾಡಿ MTech ಕೂಡ ಮಾಡ್ಕೋಬೋದು ಬಯೋಟೆಕ್ನಾಲಜಿ ಫೀಲ್ಡಲ್ಲಿ. ಓಕೆ. ನೆಕ್ಸ್ಟ್ BDS ಬ್ಯಾಚುಲರ್ ಇನ್ ಡೆಂಟಲ್ ಸೈನ್ಸ್, ಇದು 5 ವರ್ಷದ ಕೋರ್ಸ್ ಆಗಿರುತ್ತೆ. ಫಾಲೋಡ್ ಬೈ MDS ಮಾಸ್ಟರ್ ಇನ್ ಡೆಂಟಲ್ ಸೈನ್ಸ್, ಇದು 3 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಇದು ಡೆಂಟಲ್ ಸೈನ್ಸಿಗೆ ಸಂಬಂಧಪಟ್ಟ ಕೋರ್ಸ್. ಲಾಸ್ಟ್ ಒನ್ ಬಟ್ ನಾಟ್ ಲೀಸ್ಟ್, ಇದು MBBS ಕೋರ್ಸ್ ಆಗಿರುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ 5.5 ವರ್ಷದ ಕೋರ್ಸು, 4.5 ವರ್ಷ ಕೋರ್ಸ್ ಓದಬೇಕಾಗುತ್ತೆ. 1 ವರ್ಷ ಪ್ರಾಕ್ಟೀಸ್ ಇರುತ್ತೆ, ಇಂಟರ್ನ್ಶಿಪ್ ಅಂತ ಕರಿತೀವಿ ನಾವು ಅದನ್ನು. MBBS ಆದಮೇಲೆ MD ಮಾಡ್ಕೋಬೋದು, 2 ವರ್ಷ, ಇಲ್ಲ MS ಮಾಡ್ಕೋಬೋದು 3 ವರ್ಷ, ಅಥವಾ ಸ್ಪೆಷಲೈಸೇಷನ್ ಇನ್ ಎನಿ ಡಿಪ್ಲೊಮಾ ಕೋರ್ಸಸ್ ಮಾಡ್ಕೋಬೋದು 2 ವರ್ಷ. ಸೊ ಇದಿಷ್ಟು ಬ್ಯಾಚುಲರ್ ಇನ್ ಅಗ್ರಿಕಲ್ಚರ್, ಬ್ಯಾಚುಲರ್ ಇನ್ ಹೋಮಿಯೋಪತಿಕ್, ಬ್ಯಾಚುಲರ್ ಇನ್ ವೆಟರ್ನರಿ, ಬ್ಯಾಚುಲರ್ ಇನ್ ಸೈನ್ಸ್, ಬ್ಯಾಚುಲರ್ ಇನ್ ಡೆಂಟಲ್, ಬ್ಯಾಚುಲರ್ ಇನ್ ಸರ್ಜರಿ, MBBS ಯಾವುದೇ ಆಗಿರಲಿ ಬಯಾಲಜಿ ಅತ್ಯವಶ್ಯಕ. ಇಲ್ಲಿ ಮ್ಯಾಥಮೆಟಿಕ್ಸ್ ಪಿಕ್ಚರ್ಗೆ ಬರೋದಿಲ್ಲ. ಓಕೆ. ಸೊ ನೀವು PUC ಸೆಕೆಂಡ್ ಇಯರ್ ಸೈನ್ಸನ್ನು PCB ಓದಿದ್ರೆ ಇಷ್ಟೆಲ್ಲ ಆಪ್ಷನ್ಸು ನಿಮ್ಮ ಕಣ್ಣು ಮುಂದೆ ಇದ್ದಾವೆ. ಇಫ್ ಯು ಆರ್ ವೀಕ್ ಇನ್ ಮ್ಯಾಥಮೆಟಿಕ್ಸ್, ನೀವು ಇಲ್ಲಿ ಬಯಾಲಜಿಯಲ್ಲಿ ಸ್ಟ್ರಾಂಗ್ ಇದ್ದರೆ ಈ ಫೀಲ್ಡ್ನ ಚಾಯ್ಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಈಗ ಎಜುಕೇಷನ್ ಆಫ್ಟರ್ PUC ಸೆಕೆಂಡ್ ಇಯರ್ ಇನ್ ಸೈನ್ಸ್ ವಿತ್ PCMB ಸ್ಟ್ರೀಮ್ ನೋಡೋಣ. ಈಗ ನೀವು ಮೇಲೆ ನೋಡ್ತಾ ಹೋದರೆ ವಿತ್ PCM, ವಿತ್ PCMB, ವಿತ್ PCB ಮತ್ತು DED ಇದೆ. ಸೊ ಈಗ ಆಲ್ರೆಡಿ ನಾವು ವಿತ್ PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಈಗ ವಿತ್ PCMB ನೀವೇನಾದರೂ ಮ್ಯಾಥಮೆಟಿಕ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನೀವು PUC ಸೆಕೆಂಡ್ ಇಯರ್ ಸೈನ್ಸಲ್ಲಿ ಏನೇನು ಆಯ್ಕೆಗಳಿದಾವೆ ನೋಡೋಣ. ಫಸ್ಟ್ ಒನ್ ನಿಮ್ಮ ಮುಂದೆ BSc ಅಥವಾ BTech ಇನ್ ಅಗ್ರಿಕಲ್ಚರ್ ಮಾಡ್ಕೋಬೋದು. 4 ವರ್ಷದ ಕೋರ್ಸ್ ಆಗಿರುತ್ತೆ. ಆಬ್ವಿಯಸ್ಲಿ BSc ಅಗ್ರಿಕಲ್ಚರ್ ಮಾಡ್ಕೊಂಡಾದ್ಮೇಲೆ MSc ಇನ್ ಅನಿಮಲ್ ಹಸ್ಬೆಂಡ್ರಿ, MTech ಇನ್ ಅಗ್ರಿಕಲ್ಚರ್ ಕೂಡ ಮಾಡ್ಕೋಬೋದು, 2 ವರ್ಷದ ಕೋರ್ಸ್. ಸೊ ಅಗ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ನಿಮಗೆ ಗೊತ್ತು. PCMB ಆದಮೇಲೆ ನೀವು ಅಗ್ರಿ ಕೂಡ ಹೋಗ್ಬೋದು. ನೆಕ್ಸ್ಟ್ BSc ಇನ್ ಬಯೋಟೆಕ್ನಾಲಜಿ ಮಾಡ್ಕೋಬೋದು PCMB ಕೋರ್ಸ್ ಆದಮೇಲೆ. ಸೊ ಸೆಕೆಂಡ್ ಇಯರ್ PUC ಸೈನ್ಸಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಕಾಂಬಿನೇಷನ್ ತೊಗೊಂಡ್ರೆ BSc ಬಯೋಟೆಕ್ನಾಲಜಿ ಕೂಡ ಮಾಡ್ಕೋಬೋದು. ಇದು 3-4 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ BSc ಆದಮೇಲೆ ಆಬ್ವಿಯಸ್ಲಿ MSc ಬಯೋಟೆಕ್ನಾಲಜಿ 2 ವರ್ಷದಿರುತ್ತೆ, ಅಥವಾ ನೀವು BSc ಬಯೋಟೆಕ್ನಾಲಜಿ ಮಾಡಿದ ಮೇಲೆ MBA ಕೂಡ ಮಾಡ್ಕೋಬೋದು. ಸೊ ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ. MSc ಬಯೋಟೆಕ್ನಾಲಜಿ ಕೂಡ 2 ವರ್ಷ, MBA ಕೂಡ 2 ವರ್ಷ. ಇಲ್ಲ ನೀವು PCMB ಆದಮೇಲೆ B.Pharm ಕೂಡ ಮಾಡ್ಬೋದು, ಬ್ಯಾಚುಲರ್ ಇನ್ ಫಾರ್ಮಸಿ ಅಂತ ಕರಿತೀವಿ, 4 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ B.Pharm ಆದಮೇಲೆ M.Pharm ಕೂಡ ಮಾಡ್ಬೋದು, ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ B.Pharm ಮಾಡಿದ್ಮೇಲೆ ಒಂದು ಮೋರ್ ಆಪ್ಷನ್ ಇದೆ, MBA ಕೂಡ ಮಾಡ್ಕೋಬೋದು. ಸೊ MBA ಎನಿ ಡಿಗ್ರಿ ಆದರೂ ಕೂಡ ನೀವು ಮಾಡ್ಕೋಬೋದು, ಎನಿ ಡಿಗ್ರಿ. ಓಕೆ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಆಪ್ಷನ್ ಏನಿದೆ, BSc ಇನ್ ಡೈರಿ ಟೆಕ್ನಾಲಜಿ ಮಾಡ್ಕೋಬೋದು, 2 ವರ್ಷದ ಕೋರ್ಸ್ ಇದು, ಫಾಲೋಡ್ ಬೈ MBA ಕೋರ್ಸ್. ಸೊ PCMB ಆದರೆ ನಿಮಗೆ ಇಷ್ಟು ಆಪ್ಷನ್ಸು ಸಿಗುತ್ತೆ. ಇದು PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್
ಆ್ಯಂಡ್ ಬಯಾಲಜಿ ಸ್ಟ್ರೀಮ್. ಇಲ್ಲ ಸೆಕೆಂಡ್ ಇಯರ್ PUC ಆದಮೇಲೆ ಡೈರೆಕ್ಟಾಗಿ D.Ed ಕೂಡ ಮಾಡ್ಕೋಬೋದು. ಈಗ ನೆಕ್ಸ್ಟ್ ನಮಗೆ ಬಹು ಆಯ್ಕೆಗಳು ಬರೋದು ಎಜುಕೇಷನ್ ಆಫ್ಟರ್ PUC ಸೆಕೆಂಡ್ ಇಯರ್ ಇನ್ ಸೈನ್ಸ್ ವಿತ್ PCM ಸ್ಟ್ರೀಮ್, ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಸ್ಟ್ರೀಮ್ ಆಯ್ಕೆ ಮಾಡಿಕೊಂಡ್ರೆ ಎಷ್ಟೆಲ್ಲ ಆಪ್ಷನ್ಸ್ಗಳು ನಮ್ಮ ಕಣ್ಣು ಮುಂದೆ ಬರ್ತವೆ ನೋಡೋಣ. ಸೊ ಈಗ ನೀವು NDA ಇದು ಡಿಫೆನ್ಸ್ ಅಕಾಡೆಮಿಯಲ್ಲಿ ಹೋಗ್ಬೋದು, 2 ವರ್ಷದ ಕೋರ್ಸು. ಸೊ ಅದರಿಂದ ನೀವು ಆರ್ಮಿ, ನೆವಿ ಮತ್ತು ಇಂಡಿಯನ್ ಏರ್ಫೋರ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟು BArc 5 ವರ್ಷದ ಕೋರ್ಸ್ ಆಗಿರುತ್ತೆ. ಇದು ಆದಮೇಲೆ ನೀವು BTech ಇನ್ ಇಂಟೀರಿಯರ್ ಲ್ಯಾಂಡ್ಸ್ಕೇಪ್ ಡಿಸೈನ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಮೀಡಿಯಾ ಸಿನಿಮಾಟೋಗ್ರಫಿ ಇದು ಕೋರ್ಸ್ ಇರುತ್ತೆ, 1 ವರ್ಷದಿಂದ 2 ವರ್ಷದ ಕೋರ್ಸು. ಇದನ್ನು ಕೂಡ ನೀವು ಮಾಡ್ಕೋಬೋದು PCM ಸ್ಟ್ರೀಮ್ ಮೇಲೆ. ನೆಕ್ಸ್ಟ್ ಪ್ಲಾನಿಂಗ್ ಅಂದರೆ ಬ್ಯಾಚುಲರ್ ಇನ್ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಮಾಡ್ಕೋಬೋದು, 5 ವರ್ಷದ ಕೋರ್ಸ್ ಆಗಿರುತ್ತೆ ಇದು ಪ್ಲಾನಿಂಗ್ ಆ್ಯಂಡ್ ಡಿಸೈನ್. ನೆಕ್ಸ್ಟ್ BCA ಮಾಡ್ಕೋಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇದಾದಮೇಲೆ MBA ಫಾಲೋಡ್ ಬೈ MCA. ಸೊ BCA ಮಾಡಿ MCA ಮಾಡ್ಬೋದು, ಇಲ್ಲ BCA ಮಾಡಿ MBA ಮಾಡ್ಬೋದು. ನೆಕ್ಸ್ಟ್ ಡೈರೆಕ್ಟ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಡಿಪ್ಲೊಮೊಗೆ ಜಾಯ್ನ್ ಆಗ್ಬೋದು. ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ. PCM ಆದರೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಡಿಪ್ಲೊಮೊ ಇಂಜಿನಿಯರಿಂಗಿಗೆ ಹೋಗ್ಬೋದು. ನೆಕ್ಸ್ಟ್ BTech ಇನ್ IIT ಕೂಡ ಮಾಡ್ಕೋಬೋದು PCM ಮೇಲೆ. ಒಂದು ಆಪ್ಷನ್ ಬಿಟ್ಟಿದ್ದೀನಿ, ಇಲ್ಲಿ ಮಧ್ಯೆ ಬನ್ನಿ. BE 4 ವರ್ಷದ ಕೋರ್ಸ್ ಇರುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಮೋಸ್ಟ್ ಪಾಪ್ಯುಲರ್ ಕೋರ್ಸ್. BE 4 ವರ್ಷದ ಕೋರ್ಸ್ ಆಗಿರುತ್ತೆ. ನೀವು ಸೆಕೆಂಡ್ ಇಯರ್ ಸೈನ್ಸಲ್ಲಿ PCM ಕಂಪಲ್ಸರಿ ಸಬ್ಜೆಕ್ಟ್ ತೊಗೊಂಡ್ರೆ BEನ ಚಾಯ್ಸ್ ಮಾಡ್ಕೋಬೋದು. 4 ವರ್ಷದ ಕೋರ್ಸು. ಸೊ 4 ವರ್ಷದ ಕೋರ್ಸು ಅನೇಕ ಬ್ರಾಂಚಸ್ ಇರ್ತವೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿಕ್ಕಾಪಟ್ಟೆ ಬ್ರಾಂಚಸ್ ಇರ್ತವೆ. ಯಾವುದಾದ್ರೂ ಒಂದು ಬ್ರಾಂಚನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೋದು. ಮತ್ತು 4 ವರ್ಷ ತೊಗೊಳುತ್ತೆ ಇದು ಅವಧಿ, 8 ಸೆಮಿಸ್ಟರ್ಸ್ ಇರ್ತವೆ. ಸೊ 4 ವರ್ಷ ನೀವು BE ಕಂಪ್ಲೀಟ್ ಮಾಡಿ ಆದಮೇಲೆ ನಿಮಗೆ ಏನೆಲ್ಲ ಅವಕಾಶಗಳಿದಾವೆ ಅಂದರೆ, ಫಸ್ಟ್ ಆಪ್ಷನ್ ನಿಮಗೆ MTech ಮಾಡ್ಕೋಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ME 2 ವರ್ಷದ ಕೋರ್ಸ್ ಆಗಿರುತ್ತೆ. ಇದನ್ನು ಮಾಡಿಕೊಂಡ್ರೆ ನೀವು ಇಂಜಿನಿಯರ್ ಆಗ್ಬೋದು, ಪ್ಲಸ್ ಟೀಚರ್ ಆಗ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎನಿ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ಅಥವಾ ರಿಸರ್ಚ್ ಫೀಲ್ಡಲ್ಲಿ ಕೂಡ ನೀವು ಮುಂದುವರಿಬೋದು. ಇಲ್ಲ BE ಆದಮೇಲೆ ಮರ್ಚೆಂಟ್ ನೆವಿಗೆ ಹೋಗ್ಬೋದು. ಇದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಅದಾದಮೇಲೆ ನೀವು ಮರೈನ್ ಇಂಜಿನಿಯರ್ ಆಗ್ತೀರಾ. ನೆಕ್ಸ್ಟ್ ಇಲ್ಲ ಅಂದರೆ ನೀವು ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ತೊಗೋಬೋದು. ಪಬ್ಲಿಕ್ ಸೆಕ್ಟರ್ ಜಾಬ್ಸಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಅವಕಾಶಗಳು ಸಿಗ್ತವೆ. ಇದು IAS ಲೆವೆಲಲ್ಲಿ ಇರುತ್ತೆ, ಬಟ್ ಇದು ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್. ಇಲ್ಲ BE ಆದಮೇಲೆ MS ಕೂಡ ಮಾಡ್ಬೋದು, 2 ವರ್ಷದ ಕೋರ್ಸು. ಇದು ಮಣಿಪಾಲಲ್ಲಿ ತುಂಬ ಫೇಮಸ್ ಇದೆ ಕೋರ್ಸು, ಇದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲ ಡಿಫೆನ್ಸ್ ಡೈರೆಕ್ಟಾಗಿ ಎಂಟ್ರಿ ತೊಗೋಬೋದು, ನೆವಿ ಅಥವಾ ಏರ್ಫೋರ್ಸ್ಗೆ. BE 4 ವರ್ಷ ಮುಗಿಸಿದ ಮೇಲೆ ಡೈರೆಕ್ಟಾಗಿ ಡಿಫೆನ್ಸ್ ಡೈರೆಕ್ಟ್ ಎಂಟ್ರಿ ತೊಗೋಬೋದು, ನೆವಿ ಅಥವಾ ಏರ್ಫೋರ್ಸ್ಗೆ. ಇಲ್ಲ BE 4 ವರ್ಷ ಆದಮೇಲೆ MBA ಕೂಡ ಮಾಡ್ಬೋದು 2 ವರ್ಷ. ಸೊ MBA ಹೇಳಿದೆ ನಾನು ಎನಿ ಡಿಗ್ರಿ ಮಾಡ್ಬೋದು ಇಲ್ಲಿ ಅಂತ. ಸೊ BE ಆದಮೇಲೆ MBA 2 ವರ್ಷ ಮಾಡ್ಕೋಬೋದು. ಇಲ್ಲ BE ಆದಮೇಲೆ ನನಗೆ ಏನು ಇಂಟ್ರೆಸ್ಟ್ ಇಲ್ಲ, ನಾನು ಗೌರ್ಮೆಂಟ್ ಸೆಕ್ಟರಲ್ಲಿ ಟ್ರೈ ಮಾಡಬೇಕು ಅಂದರೆ UPSC, ಸೊ ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಎನಿ ಗೌರ್ಮೆಂಟ್ ಎಕ್ಸಾಮ್ ಕಾಲ್ಫರ್ ಮಾಡಿದರೆ ಹಾಕ್ಬೋದು. ಇಟ್ಸ್ ಜಸ್ಟ್ ಲೈಕ್ ಎ ಡಿಗ್ರಿ ಆ ಥರ ಕನ್ಸಿಡರ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಆಗ್ಬೋದು, ಸಿವಿಲ್, ಎಲೆಕ್ಟ್ರಿಕಲ್, ಎನಿ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಮಾಡ್ಬೋದು ಅಥವಾ ಕಾಂಟ್ರಾಕ್ಟರ್ ಆಗ್ಬೋದು. ಇಫ್ ಯು ಡನ್ BE ಅಂದರೆ ಓನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ತೊಗೋಬೋದು, ಓನ್ ಎಂಪ್ಲಾಯ್ಮೆಂಟ್ ತೊಗೋಬೋದು ನೀವು 4 ವರ್ಷದ BE ಕೋರ್ಸ್ ಮಾಡಿದರೆ. ಸೊ ಇದಿಷ್ಟು PCM ಅಂದರೆ ನೀವು ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಓದಿದರೆ ಸೆಕೆಂಡ್ ಇಯರ್ PUC ಸೈನ್ಸಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ಗಳು ಬರ್ತವೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು PCB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಓದಿದರೆ ಏನೆಲ್ಲ ಆಯ್ಕೆಗಳಿದ್ದಾವೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದಿದರೆ ಏನೆಲ್ಲ ಆಯ್ಕೆಗಳಿದ್ದಾವೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಓದಿದರೆ ಏನೆಲ್ಲ ಆಯ್ಕೆಗಳಿದ್ದಾವೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದೀನಿ. ಸೊ ಇಲ್ಲಿ ನೀವು ಒಂದು ಡೌಟ್ ಕೇಳ್ಬೋದು, PCM ಇದೆ, ಇಲ್ಲಿ PCMB ಆದರೆ BE ಮಾಡ್ಬೋದಾ ಅಂದರೆ ಓಕೆ, PCMB ಮಾಡಿದರೆ ನೀವು BEನೂ ಮಾಡ್ಬೋದು ಅಥವಾ MBBS ಕೂಡ ಮಾಡ್ಬೋದು. ಓಕೆ, ಸೊ ಮಲ್ಟಿಪಲ್ ಆಪ್ಷನ್ಸ್ ಇರ್ತವೆ. ಅದಕ್ಕೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, PCMB ಮಾಡ್ತಾರೆ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ. ಸೊ ಡಿಪೆಂಡ್ಸ್ ಆನ್ ದ CET ರ್ಯಾಂಕಿಂಗ್. ಅವ್ರು ಏನು ಮಾಡ್ತಾರೆ, ಮ್ಯಾಥಮೆಟಿಕ್ಸ್ ರ್ಯಾಂಕಿಂಗ್ ಚೆನ್ನಾಗಿ ಬಂದರೆ ಇಂಜಿನಿಯರಿಂಗ್ ಹೋಗ್ತಾರೆ, ಬಯಾಲಜಿ ಬಂದರೆ ಅವರು MBBS ಹೋಗ್ತಾರೆ, ಇಲ್ಲ ಅಂದರೆ BAMS ಹೋಗ್ತಾರೆ, BHMS ಹೋಗ್ತಾರೆ, ಇಲ್ಲ ವೆಟರ್ನರಿ ಸೈನ್ಸಿಗೆ ಹೋಗ್ತಾರೆ. ಈ ಥರ ಮಲ್ಟಿಪಲ್ ಆಪ್ಷನ್ಸ್ ನಿಮಗೆ ಸಿಗ್ತಾ ಹೋಗ್ತವೆ. ಸೈನ್ಸಲ್ಲಿ ಸಿಕ್ಕಾಬಟ್ಟೆ ಆಪ್ಷನ್ಸ್ ಇದ್ದಾವೆ ಕಂಪೇರ್ ಟು ಆರ್ಟ್ಸ್ ಆ್ಯಂಡ್ ಕಾಮರ್ಸ್. ಸೈನ್ಸಲ್ಲಿ ಇವಾಗ ನೋಡಿದ್ರಲ್ಲ ಎಷ್ಟೊಂದು, ಸೈನ್ಸಿಗಂತಲೇ ನಾವು 3 ಸಪ್ರೇಟ್ ಇಮೇಜಸ್ನ ನೋಡಿದ್ದೀವಿ. ಬಟ್ ಆರ್ಟ್ಸ್ ಮತ್ತು ಕಾಮರ್ಸಲ್ಲಿ ಹಾಗಾಗಿದ್ದಿಲ್ಲ, ಒಂದೇ ಒಂದು ಇಮೇಜಲ್ಲಿ ನಾವು ಎಲ್ಲ ಫೀಲ್ಡನ್ನು ಕವರ್ ಮಾಡಿದ್ವಿ. ಬಟ್ ಸೈನ್ಸಿಗೆ 3 ಆಯ್ಕೆಗಳಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಹೆಚ್ಚಿಗೆ ಸ್ಕೋಪ್ ಇರುತ್ತೆ ಅಂತ. ಸೊ ಆಬ್ವಿಯಸ್ಲಿ ಸೈನ್ಸ್ ಸಿಕ್ಕಾಬಟ್ಟೆ ಸ್ಕೋಪ್ ಇರೋ ಫೀಲ್ಡ್, ನಿಮಗೆ ಸಿಕ್ಕಾಬಟ್ಟೆ ಜಾಬ್ ಆಪರ್ಚುನಿಟೀಸ್ ಇರೋ ಫೀಲ್ಡ್.
ಸೊ ನಿಮಗೆ ಈ ವಿಡಿಯೋಸ್ ನಾವು ಮಾಡಿರೋದು ಆರ್ಟ್ಸ್ದು, ಕಾಮರ್ಸ್ದು ಮತ್ತು ಸೈನ್ಸ್ದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಪದೇ ಪದೇ ನೀವು ವಿಡಿಯೋನ ನೋಡ್ಕೊಳ್ರಿ, ಪಾಸ್ ಮಾಡ್ಕೊಳ್ರಿ, ಡೌನ್ಲೋಡ್ ಮಾಡ್ಕೊಳ್ರಿ. ನಿಮಗೆ ಉಪಯೋಗ ಆಗುತ್ತೆ. ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.